ಸರ್ ಆರ್ಡರ್ ಪ್ಲೀಸ್ ಸರ್. 2 ನಿಮಿಷ ಕೊಡಿ, ಮೆನು ಚೆಕ್ ಮಾಡಿ ಆರ್ಡರ್ ಮಾಡ್ತೀನಿ. ಓಕೆ ಸರ್. ನೀನೇ ನೋಡಿ ಏನಾದರೂ ಆರ್ಡರ್ ಮಾಡು. ಹೇ, ಸಂತೋಷ್ ಕೂಡ ಇಲ್ಲೇ ಇದ್ದಾನೆ. ಸಂತೋಷ್ ಯಾರು ರೀ? ಡಿಟೆಕ್ಟಿವ್. ಡಿಟೆಕ್ಟಿವ್? ಅದೇ ರಾಧಿಕಾ, ನಾವು ಅಮರ್ ಬಗ್ಗೆ ಎನ್ಕ್ವೈರಿ ಮಾಡಿಸಿದ್ವಲ್ಲ, ಮೊನ್ನೆ ಅಮರ್ ಜೊತೆಗೆ ಮನೆಗೆ ಬಂದಿದ್ದಲ್ಲ ಅವನು. ಹಾಯ್ ಸಂತೋಷ್. ಹಾಯ್. ಹಾಯ್ ಕೈಲಾಶ್. ಯಾಕೊಬ್ನೇ ಅಲ್ಲಿ ಕೂತಿದ್ಯಾ? ಬಂದ್ ನಮ್ ಜೊತೆ ಜಾಯ್ನ್ ಆಗು. ಪರವಾಗಿಲ್ಲ ಕೈಲಾಶ್, ನೀನ್ ಫ್ಯಾಮಿಲಿ ಜೊತೆ ಬಂದಿದ್ಯಾ, ನಿನ್ ಪ್ರೈವಸಿ ನಾನು ಯಾಕೆ ಹಾಳು ಮಾಡ್ಲಿ? ಹಾಗೇನಿಲ್ಲ ಸಂತೋಷ್, ಕಮಾನ್, ಇಟ್ಸ್ ಓಕೆ. ಅಂದ್ರೆ ನಾನ್ ಬಂದ್ ನಿಮ್ ಜೊತೆ ಜಾಯ್ನ್ ಆದ್ರೆ ನಿನ್ ವೈಫಿಗೆ ಮುಜುಗರ ಆಗುತ್ತೋ ಏನೋ. ರಾಧಿಕಾ, ಸಂತೋಷ್ ನಮ್ ಜೊತೆ ಜಾಯ್ನ್ ಆದ್ರೆ ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ನೋ, ನಂಗೇನು ಪ್ರಾಬ್ಲಮ್ ಇಲ್ಲ. ಪರ್ಮಿಷನ್ ಗ್ರಾಂಟೆಡ್. ಬಾ ಸಂತೋಷ್. ಥ್ಯಾಂಕ್ ಯು. ಬಾ. ರೀ, ನಾನು 1 ನಿಮಿಷ ಬರ್ತೀನಿ. ಹಾ, ಹೋಗ್ಬಾ. ನಿನ್ ಮದ್ವೆಗೆ ಬರೋಕ್ಕಾಗ್ಲಿಲ್ಲ, ನಿನ್ ಮನೆಗೆ ಬಂದ ಕೂಡ ಅವ್ರನ್ನ ಪರಿಚಯ ಮಾಡ್ಕೊಳಕ್ಕಾಗ್ಲಿಲ್ಲ. ಈಗ ಪರಿಚಯ ಮಾಡಿಸ್ತೀನಿರು. ನಿನ್ ವೈಫ್ ಏನ್ ಮಾಡ್ಕೊಂಡಿದ್ದಾರೆ? ಈಗ ಮೆಡಿಸಿನ್ ಫೈನಲ್ ಇಯರ್ ಓದ್ತಾ ಇದ್ದಾಳೆ. ವಾವ್, ಫ್ಯೂಚರ್ ಡಾಕ್ಟರ್ ಅಂತ ಆಯ್ತು. ಗ್ರೇಟ್. ಅವತ್ ಕೇಳೋದ್ ಮರ್ತ್ಬಿಟ್ಟೆ ಸಂತೋಷ್. ಅವತ್ತು ಅಮರ್ ಯಾಕೆ ನಿನ್ನ ಭೇಟಿ ಮಾಡ್ದ? ಅವ್ನು ನಿನಗೆ ಹೇಗ್ ಪರಿಚಯ? ನಾನು ಡಿಟೆಕ್ಟಿವ್ ಆಗಿರೋದ್ರಿಂದ ನನ್ನ ಮೀಟ್ ಮಾಡಿ ಒಬ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು ಅಂದ್ರು. ಯಾರ ಬಗ್ಗೆ? ಸಾರಿ ಕೈಲಾಶ್, ನಮ್ ರೂಲ್ಸ್ ಪ್ರಕಾರ ನಮ್ ಫ್ಯಾಮಿಲಿ ಕೂಡ ಹೇಳೋ ಹಾಗಿಲ್ಲ. ಓಹ್, ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಹೌದು, ನೀನು ಅಮರ್ ಬಗ್ಗೆ ಎಂಕ್ವೈರಿ ಮಾಡಿಸಿದ್ದೆ ಅಲ್ವಾ, ಏನಾಯ್ತು? ನನ್ನ ವೈಫ್ಗೋಸ್ಕರ ಮಾಡಿಸ್ಬೇಕಾಯ್ತು, ಬಟ್ ಅಮರ್ ಇಸ್ ಅ ಜೆಂಟಲ್ಮ್ಯಾನ್. ಸರ್ ಆರ್ಡರ್ ಪ್ಲೀಸ್ ಸರ್. ಜಸ್ಟ್ 5 minutes, ಆಮೇಲೆ ಆರ್ಡರ್ ಮಾಡ್ತೀನಿ. ಓಕೆ ಸರ್. ರಾಧಿಕಾ ಯಾಕಿನ್ನೂ ಬಂದಿಲ್ಲ? ಸಂತೋಷ್, 1 minute. Okay. ಈಗಲೇ ಬಂದೆ.
ಪ್ರಕಾಶ್ ಅವರು ನನ್ನನ್ನೇ ಹುಡ್ಕೊಂಡು ಬರ್ತಿದ್ದಾರೆ. ಇನ್ನು ಆ ಡಿಟೆಕ್ಟಿವ್ನ ಫೇಸ್ ಮಾಡದೆ ಬೇರೆ ದಾರಿ ಇಲ್ಲ. ಎಲ್ಲಿ ಹೋಗಿದ್ದೆ ರಾಧಿಕಾ? ಎಲ್ಲೂ ಇಲ್ಲ ರೀ, ನಥಿಂಗ್. ಸಂತೋಷ್ ಎಲ್ಲಿ ಹೋದ? ಸಂತೋಷ್? ಹಲೋ ಕೈಲಾಶ್, ನನ್ಗೆ ಅರ್ಜೆಂಟ್ ಕಾಲ್ ಬಂತು, ಅದಕ್ಕೆ ಹೊರಟ್ಬಿಟ್ಟೆ. ಮತ್ತೆ ಸಿಗೋಣ. ಓಕೆ, ಇಟ್ಸ್ ಓಕೆ. ಓಕೆ, ಬಾಯ್. ರಾಧಿಕಾ, ಏನೋ ಕೆಲಸ ಬಂತು ಅಂತ ಸಂತೋಷ್ ಹೊರಟ. ನಾವು ಊಟ ಆರ್ಡರ್ ಮಾಡೋಣ, ಕೂತ್ಕೋ. ಅಯ್ಯಪ್ಪ, ಅಯ್ಯಮ್ಮ, ಇನ್ನು ನನ್ನ ಕೈಲಾಗಲ್ಲ. ಮೈಯಲ್ಲಿರೋ ಸಾರ ಎಲ್ಲ ಹೊರಟೋಗಿ ಕಾಲೆಲ್ಲ ಸೋತೋಗಿವೆ. ನಿಶಕ್ತಿಯಿಂದ ಕಣ್ಣೆಲ್ಲ ತಿರುಗ್ತಾ ಇದೆ. ಇನ್ನೊಂದು 2 ಸಲ ಬಾತ್ರೂಮ್ಗೆ ಹೋದ್ರೆ ನಾನು ಮೇಲಕ್ಕೆ ಹೋಗ್ಬಿಡ್ತೀನೋ ಏನೋ. ಏನ್ರಿ ಇದ್ ಮಾತು? ನನ್ನನ್ನೇನು ಕೇಳ್ಬೇಡ ಕಣೆ. ಉತ್ತರ ಕೊಡಕ್ಕೂ ನಂಗೆ ಶಕ್ತಿ ಇಲ್ಲ. ಅಮ್ಮ, ಅಣ್ಣ, ಏನಾಯ್ತು? ಮಧ್ಯಾಹ್ನದಿಂದ ನನ್ನ ಬದುಕು ಬಾತ್ರೂಮ್ ಪಾಲಾಗೋಗಿದೆ ಶಕುಂತಲ. ಮುನ್ಸಿಪಾಲಿಟಿ ಪೈಪ್ ಲೀಕ್ ಆಗೋ ತರ ಹೊಟ್ಟೆ ಪೂರ್ತಿ ಲೂಸ್ ಆಗೋಗಿದ್ಯಮ್ಮ. ಅಷ್ಟು ಸಲ ಮೋಷನ್ ಆಗ್ತಿದ್ರೆ ಟ್ಯಾಬ್ಲೆಟ್ ಯಾಕೆ ತಗೊಳ್ಳಿಲ್ಲ? ಟ್ಯಾಬ್ಲೆಟ್ ಹಾಕೊಳ್ಳೋಷ್ಟು ಟೈಮಲ್ಲಿದೆ ಅದಕ್ಕೆ. ವಾಶ್ರೂಮ್ ಒಳಗಡೆ ಹೊರಗಡೆ ತಿರ್ಗಾಡ್ತಾನೆ ಇದ್ದಾರೆ. ಅಮ್ಮ, ಅಮ್ಮ ರಾಧಿಕಾ, ಕೈಲಾಶ್ ಎಲ್ಲಿ? ಅತ್ತೆ, ಅವರು ಈಗ ತಾನೇ ನನ್ನ ಡ್ರಾಪ್ ಮಾಡಿ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟ್ರು. ಅಣ್ಣನ್ಗೆ ತುಂಬಾ ಮೋಷನ್ಸ್ ಆಗ್ತಿದ್ಯಂತೆ. ಯಾವ್ದಾದ್ರು ಟ್ಯಾಬ್ಲೆಟ್ ಇದ್ರೆ ಕೊಡಮ್ಮ. ಸರಿ ಅತ್ತೆ. ಅಣ್ಣನ್ನ ಹುಷಾರಾಗಿ ನೋಡ್ಕೊಳ್ಳಿ. ಅಮ್ಮ, ಅಮ್ಮ.
ಅಮ್ಮ ಬೇಗ ಟ್ಯಾಬ್ಲೆಟ್ ಕೊಟ್ಟು ನಿಮ್ಮ ಅಂಕಲ್ನ ಕಾಪಾಡಮ್ಮ. ಟ್ಯಾಬ್ಲೆಟ್ಸ್ ಅಲ್ಲ ಅಂಕಲ್, ನಿಮ್ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಆಪರೇಷನ್? ಆಪರೇಷನ್ ಯಾಕಮ್ಮ? ಡಾಕ್ಟರ್ ಹತ್ರ ಸತ್ಯ ಮುಚ್ಚಿಡ್ಬಾರ್ದು. ಯಾಕೆ ಹೀಗಾಯ್ತು ಹೇಳಿ? ನೀವೇನಾದ್ರೂ ತಿಂದ್ರಾ? ಏನು ತಿಂದಿಲ್ಲಮ್ಮ. ಮಧ್ಯಾಹ್ನ ನಿನ್ ಕೈಯಲ್ಲಿ ಜ್ಯೂಸ್ ಕುಡ್ದಿದ್ದಷ್ಟೇ. ಆವಾಗ ಶುರುವಾಗಿದ್ದು, ಇದುವರೆಗೂ ನಿಂತಿಲ್ಲಮ್ಮ. ಅದ್ರಲ್ಲಿ ಯಾರೋ ಸ್ಲೋ ಪಾಯ್ಸನ್ ಬೆರೆಸಿದ್ರು. ಆಪರೇಷನ್ ಮಾಡದೆ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ. ನಿನಗ್ ನಾನು ಏನ್ ದ್ರೋಹ ಮಾಡಿದ್ನಮ್ಮ? ನಿನ್ಗೆ ಇಷ್ಟ ಆಗಿರೋ ಸಂಬಂಧನೇ ನೋಡ್ತೀನಿ ಅಂತ ಹೇಳಿದ್ನಲ್ಲ. ತಪ್ಪನ್ನೇ ಸಾಯ್ಸಕ್ ನೋಡ್ತೀಯಾ? ಅದು ಮಹಾ ಪಾಪ. ಸಾಕ್ ನಿಲ್ಸು. ನಾನ್ ಯಾಕೆ ನಿನಗ್ ಪಾಯ್ಸನ್ ಹಾಕ್ಲಿ? ಅದರಲ್ಲಿ ಮೋಷನ್ ಟ್ಯಾಬ್ಲೆಟ್ಸ್ ಹಾಕಿ. ಹುಚ್ಚೇನಾದ್ರೂ ಹಿಡ್ದಿದ್ಯಾ ಮಲ್ಲೇಶ್ವರಿ ನಿನ್ಗೆ? ಏನೋ ಸುಮ್ನೆ ತಮಾಷೆಗೆ ಹಾಗೆ ಮಾಡಿದಾಳೆ, ಬಿಟ್ಬಿಡಮ್ಮ. ಬೇಡ ಆಂಟಿ, ನಿಮ್ ನಾಟಕಗಳು ನನಗೆ ಅರ್ಥ ಆಗಲ್ಲ ಅನ್ಕೋಬೇಡಿ. ನಾನು ನನ್ನ ಗಂಡನ ಜೊತೆಗೆ ಚೆನ್ನಾಗಿದ್ರೆ ನಿಮ್ ಕೈಲದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅತ್ತೆ ನಮ್ಮನ್ನ ಹೊರಗೆ ಹೋಗಕ್ ಹೇಳ್ದಾಗ ಕೂಡ ನಿಮ್ ಮುಖಗಳ ಬಣ್ಣ ಬದಲಾಗೋದನ್ನ ನಾನು ಗಮನಿಸಿದ್ದೀನಿ. ನೀವ್ ಎಷ್ಟೇ ತಪ್ಪು ಮಾಡಿದ್ರು ನಾನು ಏನು ಮಾಡಲ್ಲ ಅಂತ ನೀವು ಹಗುರವಾಗಿ ತಗೊಂಡು ಹದ್ದು ಮೀರಿ ಹೀಗೆ ಇನ್ನೊಂದ್ಸಲ ನಡ್ಕೊಂಡ್ರೆ ನಾನೇ ನೀವು ತಿನ್ನೋ ಅನ್ನದಲ್ಲಿ ವಿಷ ಹಾಕ್ತೀನಿ. ಹುಷಾರು. ಅಂಕಲ್, ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಅಯ್ಯೋ, ನಿನ್ ಮನೆ ಕಾಯೋಗ ನಾನು ಇಲ್ಲಿಷ್ಟು ಒದ್ದಾಡ್ತಾ ಇದ್ರೆ ಮೋಷನ್ ಟ್ಯಾಬ್ಲೆಟ್ ಹಾಕಿರೋ ವಿಷಯ ಕೂಡ ನನಗೆ ಹೇಳಲೇ ಇಲ್ವಲ್ಲ. ನೀನೊಬ್ಳು ಮನುಷ್ಯಲ. ಯಜಮಾನ್ರಿಗೆ ತುಂಬಾ ಕೋಪ ಬಂದಿರೋ ಹಾಕಿದೆಯಲ್ಲ, ಹೇಗೆ ಕೂಲ್ ಮಾಡೋದು? ಈಗ ನೋಡು, ನೀನ್ ಸಾರಿ ಹೇಳಿಸ್ಕೊಂಡಿದ್ದಕ್ಕೆ ಪತಿರಾಯರು ಮುಖ ಓದಿಸ್ಕೊಂಡು ಹೇಗಿದ್ದಾರೆ. ಇದು ಕರೆಕ್ಟ್ ಅಲ್ಲ. ಹಾಯ್ ಪತಿರಾಯರೇ. ಯಾಕೆ ಬಂದೆ ಇಲ್ಲಿಗೆ? ಇದು ನಮ್ ರೂಮು, ಅದಕ್ಕೆ ಬಂದೆ. ಸುಮ್ಮನೆ ನಂಗೆ ಡಿಸ್ಟರ್ಬ್ ಮಾಡ್ದೆ, ಹೊರಗೆ ಹೋಗು. ಕೋಪ ಮಾಡ್ಕೋಬೇಡಿ ಪತಿರಾಯರೇ. ನಿಮ್ ಕೈಲಿ ಸಾರಿ ಹೇಳ್ಸಕ್ಕೆ ನಾನು ಅಷ್ಟೆಲ್ಲ ರಾತ್ ಮಾಡಿದ ತಪ್ಪೆ. ನೀನ್ ಮೊದಲು ಹೊರಗೆ ನಡಿ.
ನಿಂಗ್ ಬುದ್ಧಿ ಇದೆಯಾ ಪ್ರಿಯಾ? ಗಂಡ ಅಂದ್ರೆ ಯಾರು? ಹೆಂಡತಿಗೆ ದೇವ್ರ ಸಮಾನ ಅವರು. ಆ ಥರ ಗಂಡನ್ನ ಸಾರಿ ಹೇಳಿ ಅಂತ ಕೇಳೋದು ಎಷ್ಟ್ ತಪ್ಪು. ಹಾಲ್ನಿಂದ ಕಾಲ್ಗೆ ಪಾದಾಭಿಷೇಕ ಮಾಡಿಸ್ಕೋಬೇಕಾದವನ್ಗೆ ಕೋಪ ಬರಿಸ್ತ್ಯಾ? ಗಂಡಂಗೆ ಕಾರ್ಯೇಶು ದಾಸಿ ಥರ, ಬೋಚೇಶು ಮಾತೆ ಹಾಗೆ, ಕರ್ಣೇಶು ಮಂತ್ರಿ ತರ ಇರ್ಬೇಕಾಗಿರೋ ನೀನು ಹದ್ಮೇರಿ ಹಾಗೆ ನಡ್ಕೋಬಹುದಾ? ಅಯ್ಯಯ್ಯೋ, ನನ್ ಕ್ಷಮಿಸ್ಬಿಡಿ ಪತಿರಾಯ್ರೆ, ನಾನು ಹಾಗೆಲ್ಲ ಮಾಡ್ಬಾರ್ದಿತ್ತು. ಅದಕ್ಕೆ ಶಿಕ್ಷೆಯಾಗಿ ಬಸ್ಗೆ ಹೊಡಿತೀನಿ. ಬಸ್ಗೆ ಹೊಡೆದ್ರೆ ಮಾಡಿರೋ ತಪ್ಪು ಸರಿ ಹೋಗುತ್ತಾ? ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಬರ್ತೀರಾಯ್ರೆ, ಅದನ್ನೇ ಮಾಡ್ತೀನಿ. ಏಯ್ ಸಾಕ್ ನಿಲ್ಸು. ಏನು ಒಳ್ಳೆ ಕಪ್ಪೆ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಗರ್ತಾ ಇದ್ಯಾ? ಅಷ್ಟಕ್ಕೂ ನಾನು ಏನ್ ಅನ್ಕೊಂಡಿದ್ಯಾ? ಅಂದ್ರೆ ನಿಮ್ ಬಗ್ಗೆ ನಾನು ತುಂಬಾ ಅನ್ಕೊಂಡಿದ್ದೀನಿ. ಅದೆಲ್ಲ ಹೇಳಕ್ಕೆ ತುಂಬಾ ಟೈಮ್ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಹೇಳು ಅಂದ್ರೆ ಹೇಳ್ತೀನಿ. ಹಾಗೆ ಸೀರಿಯಸ್ ಆಗಿ ನೋಡ್ಬೇಡಿ. ತಗೊಳ್ಳಿ, ಈ ಬೆತ್ತ ತಗೊಂಡು ಗಟ್ಟಿಯಾಗಿ ನನ್ನ ಕೈ ಮೇಲೆ 2 ಏಟು ಹೊಡೀರಿ. ನಿಮಗ್ ಸಮಾಧಾನ ಆಗ್ಬಹುದು. ಏನ್ ಹಾಗೆ ನೋಡ್ತಿದ್ದೀರಾ? ಹೊಡೀರಿ. ಅಯ್ಯೋ, ನನ್ ಕೈ ಹೋಯ್ತು. ಅಯ್ಯೋ ದೇವ್ರೆ. ಏಯ್ ನಿಲ್ಸು. ಅಷ್ಟಕ್ಕೂ ನಾನು ಹೊಡೆದೇ ಇಲ್ಲ. ಯಾಕಷ್ಟು ಜೋರಾಗಿ ಬಡ್ಕೋತಿದ್ಯಾ? ಹೇಗೋ ಹೊಡಿತಿರಲ್ಲ ಪತಿರಾಯ್ರೆ, ಮೊದ್ಲೇ ಕೂಗಾಡ್ಬಿಟ್ರೆ ಅಷ್ಟೊತ್ತಿಗೆ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಓಹೋ, ಏ ನಿನ್ ಹೊಡಿಯೋದು ಒಂದೇ, ಆ ಗೋಡೆಗೆ ಹೊಡಿಯೋದು ಒಂದೇ. ಹೇಳ್ಕೋ. ಪತಿರಾಯರು ಹೊಡಿತಿದ್ರೇನಂತೆ, ನೀನೇ ಹೊಡ್ಕೊಂಡು ಶಿಕ್ಷೆ ಕೊಡ್ಕೋ. ನೀನ್ ಮಾತ್ರ ಬದಲಾಗಲ್ಲ. ಪಾಪ ಪತಿರಾಯರು ತುಂಬಾ ಹರ್ಟ್ ಆಗಿದ್ದಾರೆ ಅನ್ಸುತ್ತೆ. ಅಣ್ಣ, ಅಲಿವೇಣಿ,